ಇವತ್ತಿನಿಂದಲೇ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಮುಂದಾಗೋದಾಗಿ ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಎಂಬ ವ್ಯಕ್ತಿ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಇವರೊಬ್ಬರು ಮಂತ್ರಿ, ನೆನಪಿಟ್ಟುಕೊಳ್ಳಿ. ಯಾಕಂದರೆ ಇವರು ಹೆಂಗಿರ್ತಾರೆ ಅಂತಂದರೆ, ನಾನು ಎದ್ದು ನಿಂತ ಉಳಿದವ್ನು ಎದ್ದು ನಿಂತ್ಕೋಬೇಕು, ಬೇರೆ ಟೈಮಲ್ಲಿ ಎಲ್ಲ ಕೂತ್ಕೋಬೇಕು ಅನ್ನೋ ಲೆವೆಲಲ್ಲಿ ಇರ್ತಾರೆ ಇವರು. ಬೇರೆ ದೇಶಗಳಿಗಿಂತಲೂ ನಾವು ಉತ್ತಮವಾಗಿ ಬಾಯಿ ಮುಚ್ಕೊಂಡು ನಮ್ಮ ದೇಶ ಏನು ಕೆಲಸ ಮಾಡ್ತಿದೆ ಬೊಗಳ ಬಿಡಬೇಡ ಕಣಪ್ಪ ನೀನು ಮಂತ್ರಿ, ಸುಮ್ಮನೆ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀವಿ ಅಷ್ಟೇ. ಆರೋಗ್ಯನ್ಸ್ಗಳ ಪಟ್ಟಿನಲ್ಲಿ ಇವರು ಒಬ್ರು ಸೇರ್ಕೋತಾರಂತೆ ಎಲ್ಲ ಹೇಳ್ತಾರೆ. ಬೇರೆ ದೇಶಕ್ಕೆ ಹೋಗಿ ಯಾರಿಗೆ ಹೋಲಿಕೆ ಮಾಡ್ತಾ ಇದೆಯಪ್ಪ ಮಂತ್ರಿ ಬವರಿಯ? ರಿಟೈರ್ ಆದ್ಮೇಲೆ ಮನೆಗೆ ಕಳಿಸೋದು ಬಿಟ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಪ್ರಾಣ ತಿಂತಾರೆ ಈ ಮೋದಿ ಇಂಥವ್ರನ್ನೆಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಯಾರು ಪಾಕಿಸ್ತಾನ ಕಂಪೇರ್ ಮಾಡ್ತೀರಾ ಅಥವಾ ನೇಪಾಳ ಕಂಪೇರ್ ಮಾಡ್ತೀರಾ? ಯಾರು ಕಂಪೇರ್ ಮಾಡ್ತೀರಿ? ಯಾಕೆ ಚೈನಾಗೆ ಯಾಕೆ ಕಂಪೇರ್ ಮಾಡಲ್ಲ? ಬೇರೆ ದೇಶಗಳಿಗೆ ಅಂತೆ ಬುರ್ಡೆ ತಗೊಂಬಂದು ಬರೀ ಡೌಗಳಿಂದ ನಾವು ಕಾರ್ಯನಿರ್ವಹಿತ ಭಾರತ ಕಚ್ಚಾ ತೈಲ ಪೂರೈಕೆ ಭದ್ರವಾಗಿದೆಯೋ ಲೂಸ್ ಆಗಿದೆಯೋ ಬಾಯಿ ಮುಚ್ಕೊಂಡು ಸಪ್ಲೈ ಮಾಡಿದ್ರೆ ಯಾಕೆ ಯಾವನ್ ಮಾತಾಡ್ತಾನೆ? ಯಾಕೆ ಮಾತಾಡ್ತಿರ್ಲಿಲ್ಲ ಯಾವನು ಈಗ 15 ದಿನದ ಹಿಂದೆ? ಯಾಕೆ ಬಾಯಿ ಮುಚ್ಕೊಂಡಿದ್ರು? ಎಲ್ಲ ಕಥಕ ಬಾಯಿ ಮುಚ್ಕೊಂಡಿದ್ರ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಭಾರತ ಕಚ್ಚಾ ತೈಲ ಪೆಟ್ರೋಲ್ ಡೀಸೆಲ್ ಅಭಾವ ಇಲ್ಲ. ನಮಗೆ ಗೊತ್ತಿರೋ ಬುರುಡೆನ ಮತ್ತೆ ಬಿಡಬಾರ್ದು, ಬಂದು ಗೊತ್ತಿಲ್ಲದೆ ಇರೋದನ್ನು ಹೇಳಪ್ಪ ಅನ್ಬೇಕು. CNG ವಾಹನ ಗೃಹ ಬಳಕೆ ಆಸ್ಪತ್ರೆಗೆ ಮೊದಲ ಆದ್ಯತೆ ಕೊಡ್ತೇವೆ. ಆದ್ಯತೆ ಕೊಡೋದು ಅಂತ ಮಾತು ಬಂದಾಗ ಪ್ರಾಬ್ಲಮ್ ಎಲ್ಲಿದೆ? ಇಲ್ಲ ನಿಮ್ಮ ಪ್ರಕಾರ ಪ್ರಾಬ್ಲಮೇ ಇಲ್ವಲ್ಲ. ಆದ್ಯತೆ ಏನು ಬರುತ್ತೆ? ಮಣ್ಣು ಏನು ತಿನ್ಕೊಂಬರ್ತಾರೆ ಇವರೆಲ್ಲ ಬೆಳಗ್ಗೆ ಹೊತ್ತಲ್ಲಿ ಅಯೋಗ್ಯರು. ಗೃಹ ಬಳಕೆ ಗ್ಯಾಸ್ ಬುಕ್ಕಿಂಗ್ ಅವಧಿನ 21ರಿಂದ 25 ದಿನಕ್ಕೆ ಏನು ಪ್ರಾಬ್ಲಮ್ ಇಲ್ದಿದ್ದಾಗ ಯಾಕಪ್ಪ ಹೆಚ್ಚಿಸ್ಬೇಕದನ್ನ? ನಮಗೆಲ್ಲ ಗೊತ್ತಾಗೋಯ್ತು. 21ರಿಂದ 15 ದಿನಕ್ಕೆ ಇಳಿಸ್ಬಿಡ್ಬೇಕಾಗಿತ್ತು. ಮಹಾಪುರುಷ ವೀರಾದಿ ವೀರ. BJP problem is this: they have ministers who are not answerable to anybody except Modi. Modi is not answerable to anybody. ಹಂಗಾಗೋಗಿದೆ ನಮ್ಮ ದೇಶದ ಪರಿಸ್ಥಿತಿ ಈಗ. ಯಾರು ಅವ್ರನ್ನ ಕೇಳಂಗ ಇಲ್ಲ, ಅವ್ರು ಕೇಳಕ್ಕೆ ಕೈಗೆ ಸಿಕ್ಕಿರ್ತಾನೆ. ಅವ್ರು ಹೇಳಿದ್ದವು ಕೇಳ್ಕೋಬೇಕಲ್ಲ. ಕೇಳಿದ್ರೆ ಈಗ ನನಗೆ ಗೊತ್ತಿದೆ, ಈಗ ನಾನು ಮಾತಾಡಿದ್ರೆ ಏನಾಗತ್ತೆ ನನಗೆ ಅಂತ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಇದು ಆರಂಭ ಅಂತೇಳಿ ಎಪ್ಸ್ಟೀನ್ ಫೈಲ್. ಈ ಅಪೋಸಿಷನ್ ಲೀಡರ್ನ ಹಿಡ್ಕೊಂಡು ನಾವು ತಲೆ ಚೆಚ್ಕೊಂಡು ಕೈಮಾ ಮಾಡ್ಬಿಡ್ಬೇಕು ಅನ್ಸುತ್ತೆ ನಮಗೇನೆ. ಎಲ್ಲಿಂದ ಕರ್ಕೊಂಬಂದಿಟ್ರಪ್ಪ, ಪ್ರತಿಷ್ಠಾಪನೆ ಮಾಡ್ಬಿಟ್ರಪ್ಪ ನೀವು ಕಾಂಗ್ರೆಸ್ನವರು. ನಿಮ್ಮ ಹಣೆ ಬರಹಕ್ಕೆ ಪ್ರಾಣ ತಿನ್ನಕ್ಕೆ ಕರ್ಕೊಂಬಂದ್ಬಿಟ್ರಿ ಒಬ್ಬರನ್ನ. ಬಂದು LPG ಬೇಲ್ ಮಾತಾಡಪ್ಪ ಅಂತ LOP ಅಂದರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ಕರೆದ್ರೆ ಎಪ್ಸ್ಟೀನ್ ಫೈಲ್ ಅಂತ ಜಗಳ ಕೈ ಹಾಕೊಂಡು ಹೋಗ್ತಾರೆ ಪಾರ್ಟಿ. ನಮ್ಮ ಹಣೆ ಬರಹ ಈ ದೇಶಕ್ಕೆ. ಆಮೇಲೆ ಮಂತ್ರಿ ಏನೇ ಬುರುಡೆ ಮಂತ್ರಿ ಆಗಲಿ ಎಂಥದ್ದಾರಾಗಲಿ ಉತ್ತರ ಕೊಡುವಾಗ ಇರಬೇಕು ತಾನೆ. ಯಾಕಂದರೆ ನೀವು ಸ್ಪೀಕರ್ನ ಕೇಳಿರೋದು ಏನಕ್ಕೆ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ? LPG ಡಿಸ್ಕಸ್ ಮಾಡ್ತೀವಿ, ಅಲ್ಲಿ ಡಿಸ್ಕಸ್ ಮಾಡ್ಬೇಕು ತಾನೆ. ಎಪ್ಸ್ಟೀನ್ ಫೈಲ್ ಏನು? ಎಪ್ಸ್ಟೀನ್ ಫೈಲು ಅದೇನು ಸತ್ತೋಗ್ತಿತ್ತು? ಅದೇನು ಇಲ್ಲ, ಆಮೇಲೆ ಮಾತಾಡೋಕ್ಕಾಗಲ್ವಾ? ಅದೇ ಹೇಳಿದ್ದು, ಬರೀ ಗ್ಯಾಸು ಈ ಪಾರ್ಟಿ ಹತ್ರ. ಬೇರೆ ಗ್ಯಾಸು, ಈ ಗ್ಯಾಸ್ ಅಲ್ಲ, ಬರೀ ಗ್ಯಾಸ್ ಏನಿಲ್ಲ, ಖಾಲಿ ಲೊಳಲೊಟ್ಟೆ ಟನ್ 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 ಅಂತ ಬರೀ. ರಷ್ಯಾದ ಬಳಿ ಎಪ್ಸ್ಟೀನ್ ಫೈಲ್ನಿಂದ ಅಮೆರಿಕದ ರಷ್ಯಾದ ಬಳಿ ತೈಲ ಖರೀದಿಗೆ ಹಿಂದೆ ಇಟ್ಟು ಹಾಕುತ್ತಿದೆ. ಯಾರಪ್ಪ ಕೊಟ್ಟರು ಇವ್ರಿಗೆ ಡೇಟಾನ? 40% ರೈಸ್ ಆಗಿದೆ ಪರ್ಚೇಸ್ ಈಗ ವಾಪಸ್ ಅಲ್ಲಿಂದ. ಆ್ಯಂಡ್ ದೇ ಹ್ಯಾವ್ ನೋ ಆಪ್ಷನ್. ನಮ್ಮನ್ನು ಅಲೋನೇ ಮಾಡ್ಬೇಕು ಪರ್ಚೇಸ್ ಮಾಡೋಕ್ಕೆ. ಏನಕ್ಕೆ ಎದುರ್ಕೋತಾರೆ ಎಪ್ಸ್ಟೀನ್ ಫೈಲಿಂದ? ಹೋಗ್ಲಿ, ಆ ಎಪ್ಸ್ಟೀನ್ ಫೈಲ್ ಏನು ಮೊನ್ನೆ ಬಂದುಬಿಟ್ಟಿದ್ಯಾ? ಮೊನ್ನೆ ಬಂದಿದ್ಯಾ? ಬಂದು ಅವನೇ ಸತ್ತೋದ. ಅವ್ನ ಜೊತೆಲಿದ್ದವಳನ್ನ ತಗೊಂಡು ಜೈಲ್ಗೆ ಹಾಕಾಯ್ತು. ಉಳಿದವ್ರಲ್ಲ ನೆಗೆದು ಬಿದ್ದೋದ್ರು, ಇನ್ಕ್ಲೂಡಿಂಗ್ ಲಾರ್ಡ್ ಮ್ಯಾಂಟಲ್ಸನ್ ಇನ್ ಬ್ರಿಟನ್ನು. ಈಗ ಬಂದಿದೆಯಾ? ಅದನ್ನೇ ಬಂದಿದೆಯಾ? ಏನೋ ಸಂಶೋಧನೆ ಮಾಡಿ ಎತ್ಕೊಂಡ್ಬಂದ್ಬಿಟ್ಟಂತಾರೆ ಐನ್ಸ್ಟೀನ್ ಮೊಮ್ಮಗಂತರ. ಸರಿಯಾಗಿದೆ ಈ ದೇಶಕ್ಕೆ, ಎಡಬಿಡಂಗಿ ದೇಶಕ್ಕೆ. ಈ ದುಷ್ಟ ಕಚಡ ರಾಜಕಾರಣಿಗಳಿಂದ ಇದು ಉದ್ಧಾರ ಆಗಬೇಕು. ಹೆಂಗೆ ನಿರೀಕ್ಷೆ ಮಾಡಬೇಕು ಹೇಳಿ ನೀವು ಯಾರು? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ದೇಶ ಬಯಸ್ತಾ ಇರೋದು ಮಾಡ್ತಿರೋದು. ಒಂದು ಕಡೆ ಪ್ರೈಮ್ ಮಿನಿಸ್ಟರ್ ತಮಗೆ ಎಲ್ಲಿ ಬೇಕೋ ಅಲ್ಲಿ ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಅವ್ರು ಉತ್ತರಕ್ಕೆ ಒಂದು ಪ್ರಶ್ನೆಗೆ ಯಾರ ಕೈಗೂ ಸಿಕ್ಕಲ್ಲ ಅವರು. ಒನ್ ಸೈಡ್ ನಾನು ಹೇಳಿದ್ದನ್ನು ಬೇಕಾದ್ರೆ ಕೇಳ್ಕೋ, ಸಾಕಾರ ಬಿಟ್ಕೋ. ಇನ್ನೊಂದು ಕಡೆ ಒಬ್ಬ ಮಂತ್ರಿ ದಿಮಾಕಿನ ಪರಮಾವಧಿಲಿ ಇರ್ತಾರೆ. ಇನ್ನೊಂದು ಕಡೆ ಇದನ್ನೆಲ್ಲ ಕೇಳಬೇಕಾದ ಅಪೋಸಿಷನ್ ಲೀಡರ್ ಹಿಂಗೆ ಆಡ್ತಾರೆ. ಅಯ್ಯೋ, ಗ್ರಾಚಾರ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಭಾರತದ ತೈಲ ನೀತಿ ಬೇರೆ ದೇಶಗಳಿಂದ ನಿರ್ಧರಿಸ್ತಾ ಇದೆ, ಹಾಗೆ ಹೀಗೆ ಬಿಟ್ಟರು ರೈಲನ್ನು ಇವರೊಬ್ಬರು. ಆಮೇಲೆ ಈ ದೇಶದ ಜನರನ್ನು ಭಯಗೊಳ್ಳಬೇಡಿ ಅಂತ ಪ್ರಧಾನಿ. ಅದಾನಿ ಪ್ರಕರಣದಿಂದ ಎಪ್ಸ್ಟೀನ್ ಅಧಿವೇಶನಕ್ಕೆ ಬರ್ತಾ ಇಲ್ಲ. ಅಧಿವೇಶನಕ್ಕೆ ಬಂದು ಕೊಡ್ತಾ ಇದ್ದಾರೆ. ಹೊರಗೆ ಹೋಗೋಕ್ಕೆ ಧೈರ್ಯ ಇಲ್ಲ ಅಂತಾರೆ. ಹೊರಗಡೆ ಹೋದ್ರೆ ಹೊರಗಡೆ ಓಡಾಡ್ತಾ ಇದ್ದಾರೆ. ಒಳಗೆ ಬರೋಕ್ಕೆ ಧೈರ್ಯ ಇಲ್ಲ ಅಂತಾರೆ. ಇನ್ನು ರಾಹುಲ್ ಗಾಂಧಿ ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಪಿಯೂಷ್ ಗೋಯಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಹೇಳ್ಬಿಟ್ಮೇಲೆ ಆಗೋಯ್ತು, ಹೇಳಿದ್ಮೇಲೆ ಆಗೋಯ್ತಪ್ಪ. ಪಿಯೂಷ್ ಗೋಯಲ್, ಹರ್ದೀಪ್ ಪುರಿ ಈ ಥರ ಎಲ್ಲ ಮಾತಾಡಿದ್ಮೇಲೆ ನಾವು ಸುಮ್ಮನೆ ಬ್ಯಾಮಿಸ್ಕೊಂಡು ಒಪ್ಕೋಬೇಕಪ್ಪ. ಜೈಶಂಕರ್
ಇವರೆಲ್ಲ ಮಾತಾಡಿದ್ರೆ ಸುಮ್ಮನೆ ಒಪ್ಕೊಂಡ್ಬಿಡ್ಬೇಕಪ್ಪ. ಇಲ್ಲ ನರೇಂದ್ರ ಮೋದಿಗಿಂತ ಕಾಲಿಂಚ್ ಕಡಿಮೆ ಇದ್ದಾರೆ ಅಷ್ಟೇ ಅವರೆಲ್ಲ ಲೆವೆಲಲ್ಲಿ. ಏನ್ರಿ ನರೇಂದ್ರ ಮೋದಿ ನಾಳೆ ರಾಜಕಾರಣದಿಂದ ಹೊರಗೋದ ಮೇಲೆ ಸುಮ್ಮನೆ 3 ಜನ ಬಿಟ್ಟರೆ 400 ಸೀಟ್ ಗ್ಯಾರಂಟಿ ಬಿಜೆಪಿಗೆ. 400 ಸೀಟು ಈ 3 ಮುಖಕ್ಕೆ 3 ನಾಮ ಆಗ್ತಾರೆ. ದೇಶದ ಜನ ನಿಮಗೆ ಕಾಯ್ತಾ ಇದ್ದಾರೆ. ಎಸ್, ಪ್ರತಿನಿತ್ಯ ಕೇಂದ್ರ ಸರ್ಕಾರ ಹೇಳೋದು ಯೋಗ್ಯತೆಗೆ, ಸರ್ಕಾರಕ್ಕೆ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಅಧಿಕಾರಿಗಳನ್ನು ಬಿಟ್ಟಿದ್ದರು ಉತ್ತರ ಕೊಡೋಕ್ಕೆ. ಅದು ಒಬ್ಬ ಅಧಿಕಾರಿ ಹೇಳ್ತಾರೆ ಕೂತ್ಕೊಂಡು, ಮೀಡಿಯಾನವರು ಆ ವಿಷುವಲ್ ತೋರಿಸ್ಬೇಡಿ, ನೀನು ಯಾವನ ಹೇಳೋಕ್ಕೆ ಬಂದು ನನ್ನ ಮುಂದೆ ಹೇಳಬೇಕಾಗಿತ್ತು, ಕೇಳ್ತಿದ್ದೆ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ, ನೀನು ಯಾವನು ಕೇಳಕ್ಕೆ ನನ್ನನ್ನು ಅಂತ, ನೀನು ಯಾವನು ಹೇಳಕ್ಕದನಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೆ ತೋರಿಸ್ಬಾರ್ದು, ಹಿಂಗೆ ತೋರಿಸ್ಬಾರ್ದು. ನಿಮ್ಮ ತಾತನ ಮನೆಯದ ನೀ ಏನು ಕೊಟ್ಟಿರೋದಕ್ಕೆ ನಮಗೆ ಟಿ ವಿ ನಡೆಸೋಕ್ಕೆ? ಏನು ಸ್ಯಾಟಲೈಟ್ ಫ್ರೀ ಕೊಟ್ಟಿದ್ದೀಯಾ? ಇನ್ಕ್ಲೂಡಿಂಗ್ ಮೋದಿನೇ ಆಗಲಿ, ಸರ್ಕಾರನೇ ಆಗಲಿ, ಫ್ಯಾಸಿಲಿಟಿ ಫ್ರೀ ಕೊಟ್ಟಿದ್ದೀರಾ? ಟ್ಯಾಕ್ಸ್ ಎಕ್ಸಂಪ್ಷನ್ ಏನಾರು ಕೊಟ್ಟಿದ್ದೀರಾ ನಮಗೆ? ನೀನು ಕೊಡೋ ಲಡಕಾಸಿ ಅಡ್ವರ್ಟೈಸ್ಮೆಂಟನ್ನು ರಿಲೀಸ್ ಮಾಡೋಕ್ಕೆ ದುಡ್ಡನ್ನ 4 ವರ್ಷ ತಗೋತೀಯಾ? ನೀ ಏನು ಕೊಟ್ಟಿರೋದಕ್ಕೆ ನಮ್ಗೆ ಆದೇಶ ಕೊಡಕ್ಕೆ? ನೀನು ನಿಮ್ಮ ತಾತನ ಮನೆದ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ಯಾ ಅಂದ ತಕ್ಷಣ ನೀನು ನಿಮ್ಮ ಅಪ್ಪ ಆಗಕ್ಕಾಗಲ್ಲ. ನೀನು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಯೋಗ್ಯ ಆಫೀಸರ್ಗಳು ತಂದು ಡೈರೆಕ್ಷನ್ಸ್ ಕೊಡ್ತಾರೆ. ಪ್ರತಿನಿತ್ಯ ಅವ್ರು ಮಾಡ್ಬೇಕಾದ್ ಮಾಡಲ್ಲ, ಇನ್ನೊಬ್ರಿಗೆ ಹೇಳ್ತಾರೆ ಬಂದು. ನಾವು ಹೇಳಿದ್ವಾ ವಾರ್ ಮಾಡ್ಕೊಳ್ಳಿ ಅಂತ ಯಾವನ್ಗೋ, ಅಥವಾ ನಾವು ಹೇಳಿದ್ವಾ ಸಿಲಿಂಡರ್ ಕಡಿಮೆ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ? ಅಲ್ಲ, ಇವ್ರು ಆಡೋದಂಗಿದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಕೆಲವು ಆಫೀಸರ್ಸು ಮಂತ್ರಿಗಳು ಟೆಲಿವಿಷನ್ಗಳ ವಿಚಾರದಲ್ಲಿ ಇವರೇನೋ ಕೊಟ್ಟು ದಾದಪಿರಿಯಾದ ಕೊಟ್ಟು ನಮ್ಮನ್ನು ಸಾಕ್ತಿರೋಂಗೆ ಆಡ್ತಾರೆ. ಏನು ಕಡ್ದು ಕೊಂಪೆ ಹಾಕಿದ್ದೀರಿ ನೀವು? ಲೈಸೆನ್ಸ್ನ ಆಸ್ ಪರ್ ಲಾ ಕೊಟ್ಟಿದ್ದೀರಿ. ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಕೊಟ್ಟಿರೋದು ನಮಗೆ. ಏನು ಕೊಟ್ಟಿದ್ದೀರಿ ನೀವು? ನಿಮ್ಮಿಂದ ಏನು ಲಾಭ ಆಗಿದೆ? ನಮ್ಮನ್ನು ತೋರ್ಸೋಕ್ಕೆ ಕಾಸು ಕೊಟ್ಟು ತೋರಿಸ್ಬೇಕು ನಾವು. ಜನಕ್ಕೆ ಗೊತ್ತಿದೆಯಾ ಇದು? ಕೇಬಲ್ ಕಂಪನಿಗಳಿಗೆ ನಾವು ದುಡ್ಡು ಕೊಡಬೇಕು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ,